12 ತಿಂಗಳಲ್ಲಿ 9 ತಿಂಗಳ ಕಾಲ ಭದ್ರಾ ಬಲದಂಡೆ ಕಾಲುವೆಯಿಂದ 9 ತಿಂಗಳು ಒಂದು 30 ಕ್ಯೂಸೆಕ್ಸ್ ನೀರು ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಅಲ್ಲಿಂದ 9 ತಿಂಗಳು ಅಲ್ಲಿಂದ ಭದ್ರಾ ಬಲದಂಡೆ ಕೊಡಬೇಕು. ಇನ್ನು 3 ತಿಂಗಳ ಕಾಲ ಡ್ಯಾಮಿಂದ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಇಂಟೆಕ್ ಕೊಲ್ ಮಾಡ್ಯಾರೆ. 3 ತಿಂಗಳು ಅಲ್ಲಿಂದ ಕೊಡಬೇಕು. 9 ತಿಂಗಳು ಯಾಕೆ ಅಲ್ಲಿಂದ ಕೊಡಬೇಕು ಅಂದರೆ ಅಧಿಕಾರಿಗಳೆಲ್ಲ ಸೇರಿಸಿ ಎಷ್ಟು ಕೆಟ್ಟ ಇವರು ನನಗೆ IAS ಕೇಳಿದರು. ಕೋಟಿಗಟ್ಟಲೆ ಸಮಾಧಾನ ಗೊತ್ತಿಲ್ಲ, ರೈತರ ಕಷ್ಟ ಗೊತ್ತಿಲ್ಲ. ಅಲ್ಲಿ ಇಮ್ಮಿನಿಸ್ಟ್ರಿಗೂ ಯಾರು ಹೇಳಲ್ಲ, ಸುಮ್ಮನೆ ಅಲ್ಲಿ ಬೇಕಾದ್ರೆ ಪಾಸ್ ಮಾಡ್ಕೊಂಬಿಟ್ರು. ಕರೆಂಟಿನ ಚಾರ್ಜ್ ಅಲ್ಲಿ ಇವನು ಅವ್ರ ಮನೆಗಳಿಗೆ AC ಹಾಕಿ ದುಡ್ಸೋಷ್ಟು ಕರೆಂಟ್ ಚಾರ್ಜ್ ಹೋಗಲ್ಲ. ಅದು ಕರೆಂಟಿನ ಚಾರ್ಜ್ ಭಾಳ ಬಂದ್ಬಿಡುತ್ತೆ. ಆ ಕರೆಂಟ್ ಚಾರ್ಜ್ ಉಳಿಸ್ಕೋಸ್ಕರ ನಾವು ಭದ್ರಾ ಬರೆಯಿಂದ 30 ದಿವಸ ತಾಳಕ್ಕೊಂದು ಟ್ಯೂಬ್ ಹಾಕಿ ಇನ್ನು 3 ತಿಂಗಳು ಹೊಳೆಯಿಂದ ಕೊಡ್ತೇವೆ ಅಂತ ಇಂಟೆಕ್ ಎಲ್ಲೂ ಹಾಗೆ ಹೊಳೆಯಿಂದ ತಾಳಕ್ಕೆ 3 ತಿಂಗಳಿಗೆ. ಆದರೆ ಇಲ್ಲಿ ಏನು 30 ದಿವಸ ಭದ್ರಾ ಬಲದಂಡೆಯಿಂದ ಡ್ಯಾಮಿಂದ ಸ್ವಲ್ಪ ದೂರದಲ್ಲೇ ಅದನ್ನು ಓಪನ್ ಮಾಡಿ ಒಂದು ಪೈಪ್ ಇಟ್ಬಿಟ್ಟಿದ್ದಾರೆ, ಗೇಟು ಹಾಕಿದ್ದಾರೆ. ಮೊನ್ನೆ ರೈತ ಸಭೆ ಕೆಲವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ 144 ಸೆಕೆಂಡ್ ಸಹ ಕಾಮಗಾರಿ ಮುಗಿಸ್ಬಿಟ್ಟಾರೆ. ಇರಲಿ, ಏನು ಪೇಪರಲ್ಲಿ ಏನು ಪ್ರಚಾರ ಮಾಡ್ಕೊಂಡು ಬರ್ತಲ್ಲ, ಭದ್ರಾ ಬಲದಂಡೆನ ಸುಳ್ಳಿದ್ದಾರೆ ಅಲ್ಲಿ ಭದ್ರಾ ಬಲದಂಡೆ ಅಷ್ಟು 30 ಕ್ಯೂಸೆಕ್ ನೀರು ಸೀಳಿದ್ರೆ ತಾಲೂಕು ತುಂಬ ಈ ಕಾರ್ಮೂರು ಡ್ಯಾಮು ಬೆಂಗಳೂರು ಕುಂದೂರು ಡ್ಯಾಮು ಈ ಡ್ಯಾಮ್ಗೊಂದು ಗೇಟ್ ಇದ್ದಾರಪ್ಪ, ಅಲ್ಲಿ ಉಡ್ಸಿದ್ದಾರೆ. ನೀರು ತಗೊಳ್ಳೋ ಕೇಳಬೇಕಲ್ರಿ. ಇಲ್ಲಿ 30 ಇಲ್ಲಿ 10 ಕ್ಯೂಸೆಕ್ ಇಟ್ಟು ಹಾಕಿರ್ತಾರೆ, ಅಲ್ಲಿ 30 ಅದೇನು ದೊಡ್ಡ ಇದೆ ಸೀಳಿದ್ದಾರೆ. ಇವತ್ತು ಹಾರ್ಟ್ ಅಟ್ಯಾಕ್ 4 ವೈನ್ಸ್ ಹೋದರೆ ಸ್ಟಂಟ್ 2-3 ಹಾಕ್ತಾರೆ. 4 ಹೋದಾಗ ಇಲ್ಲಿಂದ ತೆಗೆದು ಪೂರ್ತಿ ತೊಡೆಯವ್ರಿಗೂ ನರ ತೆಗೆದು ಹಾಕ್ತಾರಪ್ಪ. ಅದು ಸಹ ಇದೆ ಸೀಳಿಂಗೆ ತಿಳಿಸಿ ಸೀಳಿಲ್ಲ. ಅಲ್ಲಿ ಪೈಪ್ ಹಿಡಿದಾಯ್ತಿ ಅಪಪ್ರಚಾರ ಹೆಂಗ್ ಬದ್ಧೋದವನ್ನ ಸೂಳಿ ನೀವು ಹೆಂಗೆ ಗಡ ನೋಡಿ ಏನೋ ಪ್ರಣಯ ಆಗುತ್ತೆ ಅನ್ನಬೇಕು. ಇದು ಅಪಪ್ರಚಾರ ಮಾಡ್ತಲ್ಲ, ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಆ ಥರ ಏನು ಸೀಳಿಲ್ಲ. ಅಲ್ಲಿ 30 ಕ್ಯೂಸೆಕ್ ಸ್ಥಾನಕ್ಕೆ ಪೈಪ್ ಹಾಕಿರೋ ಸತ್ತೈತಿ, ಗೇಟ್ ಹಾಕಿರೋ ಸತ್ತೈತಿ. ಮುಂದೆ ಆಮೇಲೆ ಇವತ್ತೇನು ನಾವು ಪ್ರಯತ್ನ ಮಾಡಿ ಸರ್ಕಾರ ನಮ್ಮದೇ ಸರ್ಕಾರ ಐತಿ, ನಾವು ಬೇಕಾದಂಥ ನೀರು ಸಚಿವರೇ ಬೇಕಂತ ಮುಖ್ಯ ಯಾರ ಮಾತು ಮೀರ್ತಕ್ಕಂಥ ಸಚಿವ ಸಂಪುಟಿಲ್ಲ. ಏನಾದರೂ ಪ್ರಯತ್ನ ಮಾಡಿದಂಥ ಬಂದ್ ಮಾಡ್ಸೋಣ ಕಂಡ್ರೆ ಈಗಾಗಲೇ 70% ಕಾಮಗಾರಿ ಪೂರ್ತಿ ಮುಗಿದೋಗೈತಿ. ದೊಡ್ಡ ಜಾಕುಗಳು, ಫಿಲ್ಟರ್ ಸ್ಟೇಷನ್, ಶುದ್ಧೀಕರಣ ಘಟಕಗಳು, ವಸ್ತುರ್ಗಕ್ಕೆ ಒಂದು ಶುದ್ಧೀಕರಣ ಆಗೈತಿ 340 ಹಳ್ಳಿಗಳಿಗೆ, 326 ಹಳ್ಳಿಗಳಿಗೆ. ಅದೇ ರೀತಿ ಏನು ತನಿಖೆಗೆ ಹೋಗ್ತಕ್ಕಂಥ 100 ಹಳ್ಳಿಗಳು ಸಹ ದೊಡ್ಡ ಫಿಲ್ಟರ್ ಸ್ಟೇಷನ್ ಶುದ್ಧೀಕರಣ ಘಟಕ 70-80 ಭಾಗ ಕಾಮಗಾರಿ ಪೂರ್ಣ ಆಗ್ಯಾವ. ಆ ಕಡೆಗೊಂದು ಡೋರ್ ಟ್ಯಾಂಕ್ಗಳಿಗೂ ಸಹ ಟಿಬ್ಬರ್ ಹಾಕಿ ಹೇಳ್ತಾ ಇತ್ತು. ಯಾವ ಬ್ರಹ್ಮ ಹೇಳಿಕೊಂಡು ನಿಲ್ಸೋಕ್ಕೂ ಬರಲ್ಲ, ನಿಲ್ಲಿಸಿ ಅಂತ ನಾವು ಹೇಳಕ್ಕೆ ಹೋಗಲ್ಲ. ಯಾಕೆ ಹೇಳಕ್ಕೆ ಹೋಗಲ್ಲ ಅನ್ನೋದು ಇವತ್ತು ರಾಷ್ಟ್ರೀಯ ನೀತಿನೇ ಐತಿ. ಇವತ್ತು ಇಡೀ ದೇಶದಲ್ಲಿ ಯಾವುದೇ ಡ್ಯಾಮ್ ಕಟ್ಟಲಿ, ಮೊದಲನೇ ಆದ್ಯತೆ ಕುಡಿಯೋ ನೀರು, 2ನೇ ರೈತ, 3ನೇದು ಕಾರ್ಖಾನೆ, 4ನೇದು ನಮ್ಮಲ್ಲಿಂಗ್ ಅಂತ ಜಾತ್ರೆ ಹಿಡಿದಿನ, 5ನೇದು ಡ್ಯಾಮ್ ಅಚ್ಚುಕಟ್ಟಾಗಿ ನಾವು ಕೊಟ್ಟಾದ್ಮೇಲೆ ಎಷ್ಟು ದಿವಸ ಕೊಡ್ತೀವಿ ಅಂತ ಹೇಳ್ತೀವಿ ICC ಮೀಟಿಂಗ್ನ ತೀರ್ಮಾನದ ಬಗ್ಗೆ. ಉಳಿದಂಗಂದ್ರೆ ನಾವು ತುಂಗಭದ್ರಾದಲ್ಲಿ ಕೊಡ್ತಕ್ಕಂಥ ಹೊಳೆಯಲ್ಲಿ 550 ಹಳ್ಳಿಗಳು, ಒಂದು ನಮ್ಮ ಶಿವಮೊಗ್ಗ ಭದ್ರಾವತಿ ಹಿಡಿದು ವಿಜಯನಗರ ಜಿಲ್ಲೆ ಹಳ್ಳಿ ಹರಪಳ್ಳಿ ತಾಲೂಕು ಹೋಗೋರು ಗದಗ ಬೆಟ್ಟಿಗೆ ಹೇಳಿದ್ರು 550-6 ಹಳ್ಳಿಗಳಿಗೆ ತುಂಗಭದ್ರದಿಂದ ಮಲ್ಟಿ ವಿಲೇಜ್ ಬಹುಭಾಗ ಕುಡಿಯುವ ನೀರು ಹೋಗ್ತದೆ. ಬೇಸಿಗೆ ಅಲ್ಲಿಯೂ ಸಹ ಕಮ್ಮಿ ಆಗುತ್ತೆ. ಅದಕ್ಕೂ ಸಹ ನಮ್ಮ ಡ್ಯಾಮಲ್ಲಿ ನೀರು ತಗೊಂಡ್ರೆ ಬಿಡಲೇಬೇಕಂತ ಬಿಡ್ತಕ್ಕಂಥ ವಸ್ತು ಬಿಟ್ಟಿಂತಲೂ ಬಂದೋಗಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಇದ್ರ ಬಗ್ಗೆ ಹೆಚ್ಚು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಈಗ ತೇಜಸ್ವಿ ಪಟೇಲ್ ನಾವೊಂದು ಪಕ್ಷರೇ, ನಾವೊಂದು ಅದ್ರ ಬಗ್ಗೆ 2 ಮಾತೇ ಇಲ್ಲ. ಇದು ಭಾಳ ನಾವು ಪಕ್ಷದಲ್ಲಿದ್ದೇವೆ, ಎಲ್ಲರೂ ನಾವು ಪಕ್ಷದಾಗ ಘೋಷಿಸ್ಕೊಂಡಿರಿ. ಆದರೆ ತೇಜಸ್ವಿ ಪಟೇಲ್ ಮಾತ್ರ ನ್ಯೂಟ್ರಲ್ ಗೇರ್ನಾಗಿತ್ತು ಗಾಡಿ. ಅದೇ ಅಲ್ಲ, ನಾವೀಗ ಒಂದು ಬಾಟ ಹಿಡ್ಕೊಂಡಿದ್ದೀವಿ, ಇನ್ನೊಂದು ಬಾಟ ನಿಮಗೆ 2 ಬಾಟ ಹಿಡ್ಕೊಂಥ ಶಕ್ತಿನೂ ಕೊಡ್ತೀವಿ. ಹೆಚ್ಚು ಕಮ್ಮಿ 2 ತೆಗೆದು ನಮ್ಮ ಕಡೆಗೆ ಇನ್ನೊಂದು ಬಾಟ ನಮ್ಮದೇ ಬಾಟ ಕೊಡ್ತಕ್ಕಂಥ ಪ್ರಯತ್ನ ಸಹ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ನಿಲುವು ಏನಾಯಿತು ಈ ವಿಷಯದಲ್ಲಿ ಏನಂದ್ರೆ ನಮ್ಮ ನಿಲುವು ಏನಂದ್ರೆ ನಾವೆಲ್ಲ ನೋಡಿ ಬಂದಾದ್ಮೇಲೆ SC ಆಫೀಸ್ನಾಗ ಕೂತ್ಕೊಂಡು
3 ಗಂಟೆಗಳಲ್ಲಿ ರೆಕಾರ್ಡ್ ತರಿಸ್ಕೊಂಡ್ವಿ. ಇಲ್ಲಿಂದ ಕೆಲವು ಫೈದು ಕೆಲವರು ಇಲ್ಲವಲ್ಲ, ಅವ್ರು ನೀರು ಬಿಡೋದು ಗೇಟ್ ಹಾಕೋದು ಇದಷ್ಟೇ ಗೊತ್ತವ್ರಿಗೆ. ಇಡೀ ಫೋನ್ ಮಾಡ್ಕೊಂಡು ಅಲ್ಲಿ ಒಂದು ನಿಗಮದವರಿಗೆ, ಎಮ್ ಡಿಗೆ, ನೀರಾವರಿ ಇಲಾಖೆಗೆ, RDPRಗೆ 5 ಇಲಾಖೆ ಎಲ್ಲ ಫ್ಯಾಕ್ಸ್ನ ತರಿಸ್ಕೊಂಡು ಈ ಬುಕ್ಲೆಟ್ ಇಲ್ಲದ ಬುಕ್ಲೆಟು ಕೊಡಬ ಇದನ್ನು ಪೂರ್ತಿ ತಂದವು. ಇದ್ರಾಗ ಏನೈತಿ ಎಂತೈತಿ ಎಲ್ಲ ಕೊಟ್ಟಿದ್ವಿ. ಪ್ರೆಸ್ನರಿಗೂ ಸಹ ಈ ದಾಖಲೆ ಕೊಟ್ಟಿದ್ವಿ. ಹಿಂದ್ಗಡೆ ನೋಡೋರು ತೋರಿಸ್ತಾ ಐತಿ, ಭೂಪಟನೆ ತೋರಿಸ್ತಾ. ನಾನು ಯಾರ ಮ್ಯಾಗೂ ದೂಷಣೆ ಮಾಡ್ತಾ ಇಲ್ಲ, ಯಾವ ಪಕ್ಷ ವ್ಯಕ್ತಿ ತೋರಿಸಣೆ ಮಾಡ್ತಾರಲ್ಲ. ಇದು ಮಾಡಿರೋದು ಒಳ್ಳೆಯ ಕುಡಿಯ ನೀರಿಗೆ, ಈ ಕುಡಿಯ ನೀರಿಗೆ ಬರ್ತಕ್ಕಂಥ ಇದು ಕೊಡ್ಲಿಕ್ಕೆ ಹಾಕೋದು. ನಾವು ಎಷ್ಟು ಸಂಪದವಿ ಅಲ್ಲಿ ಬೆಳಗ್ಗೆ ತೊಳಕನಕ್ಕೆ ನೀರಿಲ್ಲ ಆ ಭಾಗದಾಗೆ. ಮೇಡಮರೇ, ಲತಾ ಮೇಡಮರೇ, ಈಗ 5 ವರ್ಷಕ್ಕೆ ಬರಗಾಲ ಬಂತಲ್ಲ, ನಾನು ಕೊಟ್ಟೂರಿಗೆ ಮನೆಗೆ ಹೋಗ್ತಾ ಇದ್ದೆ, ಕೊಟ್ಟೂರಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹುಡುಗರು ಚಾ ಕುಡಿಬೇಕು. ಅಲ್ಲೆಲ್ಲ ಒಂದು ಒಳ್ಳೆ ಹತ್ರ ಒಂದು ಹೋಟೆಲ್ ನಿಲ್ಲಿಸಿದ್ವಿ. ನಾನು ಚಾ ಹೋಟ್ಲಾಗ ಕುಡಿಯಲ್ಲಪ್ಪ, ನೀವು ಕುಡ್ಕಡೆ ಅಂತ ಅವ್ರು ಕಳಿಸಿ ಅವ್ರು ಚಾ ಕುಡಿದು ಚಾ ಕುಡಿಯೋಕೆ ಹೋದ್ರು. ನಾನು ಹಿಂಗೆ ಸುಮ್ಗೆ ಒಳಗಂದ್ರೆ ಪೂರ್ತಿ ತಾಂಡ ಮೇಡಮ್ ಅದು ನಿಮ್ಮ ತಾಲೂಕೆ ಸೇರ್ತದೆ. ಹೋದಂಗಂಡ್ರಲ್ಲಿ ಎಷ್ಟು ನೀರಿನ ಅಭಾವ ತನಗಂಡ್ರೆ ಎಷ್ಟು ಬೋರ್ ತಕ್ಷಣದಲ್ಲಿ ನೀರು ಬರ್ತಾಯಿಲ್ಲ ಅಂತ ನಾನು ಕಣ್ಣಾರೆ ಕಂಡಿದ್ದು. ಅವತ್ತು ಏನವ್ರಿಗೆ ಹೇಳ್ಕೊಳ್ಕ ಟ್ಯಾಂಕರ್ ತಂದು ನೀರು ಕೊಡ್ತಾಯಿದ್ರು. ಆ ನೀರಲ್ಲಿ ಮೈ ತೊಳ್ಕೊತಾ ಇದ್ರು. ಆಮೇಲೆ ಅವ್ರಿಗೆ ಕೇಳಿದೆ, ಈ ಮೈ ತೊಳ್ಕೊಂಡು ನೀರು ಏನು ಮಾಡ್ತೀನಿ ಅಂದ್ರೆ ದೊಡ್ಡ ನಮ್ಮಲ್ಲಿ ಕಣಜ ಅಂತವಲ್ಲ, ಕಣಜ ಟೈಪ್ ಪ್ಲಾಸ್ಟಿಕ್ ಟಬ್ ಅವು ನಮ್ಮಲ್ಲಿ ಮಕ್ಕಳು ಟಬ್ನಾಗ ಹೋಗಿ ಸ್ವಿಮ್ಮಿಂಗ್ ಮಾಡ್ತೀವಲ್ಲ, ಹಂಗೆ ಪಾಪ ಅವರು ಆದಾಗ ಟಬ್ ನೀರು. ಆ ನೀರು ಸ್ನಾನ ಆದ್ಮೇಲೆ ಆ ನೀರಲ್ಲಿ ನಾವು ಬಟ್ಟೆ ತೊಳಿತೇವೆ, ದನ ಕರುವಿಗೆ ಮೈ ತೊಳಿತೇವೆ. ಬಟ್ಟೆ ತೊಳೆದಾದ್ಮೇಲೆ ಬಂದಂಥ ನೀರನ್ನು ಇದಕ್ಕೆ ಉಪಯೋಗಿಸ್ತೇವೆ ಅಂತ ಹೇಳಿದಿಲ್ಲ. ನಾವು ಕಂಡದಲ್ಲ, ಅವ್ರಿಗೆ ನೀರು ಕೊಡೋದು ತಪ್ಪೈತಾ? ತಪ್ಪಿಲ್ಲ. ಆದರೆ ತೇಜಸ್ವಿ ಪಟೇಲ್ ಏನಿಲ್ಲ, ಏನು ಹೇಳ್ತಾರೆ ಏನು ಮಾಡ್ತಾರೆ ಶಾಂತನಗೌಡರು ಕಾಂಗ್ರೆಸ್ನವರು ಅಂತ ಹೇಳಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡ್ಕೊಂಡು ತೇಜಸ್ವಿಯವರೇ ಈಗ ಏನು ಅವ್ರು ಮಾಡಿದ್ದಾರೆ, 9 ತಿಂಗಳ ಕಾಲ ನಮ್ಮ ಭದ್ರಾ ಚಾನಲ್ನಿಂದ ತಗೋಬೇಕು. ಇನ್ನು 3 ತಿಂಗಳು ಈಗಾಗಲೇ ಇಂಟೆಕ್ವೆಲ್ ಆಗಿಬಿಡಿದೆ, ಅಲ್ಲಿಂದಲೇ 3 ತಿಂಗಳು ಎತ್ತಾರೆ. ಯಾವಾಗ ಭದ್ರಾ ಚಾನಲ್ ಬಲದಂಡೆ ನೀರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಮ್ಮ ವಾದ ಈ ಸರ್ಕಾರ ಮುಂದೆ ನಾವು ಪ್ರಯತ್ನ ಮಾಡಿ ಮಾಡಿಸ್ತಕ್ಕಂಥ ಏನು ಯೋಚನೆ ಮಾಡಿ ಅಂದರೆ, ಈಗಷ್ಟೆಲ್ಲ ಮುಗಿದ ಈಗ ಅವ್ರಿಗೆ ಕುಡಿಯೋ ನೀರು ನಾವು ಬೇಡ ಅಂದರೂ ಯಾರೂ ನಿಲ್ಲಿಸಲ್ಲ. ಯಾವುದೇ ಸರ್ಕಾರದಲ್ಲಿ ಗೇಟ್ ಎತ್ತಿ ನಾವು ಮೂಕುರ್ತಿ ಮೇಲೆ ದಿಮಾಕ ಮಾಡೋಕೆ ಒಂದು ಜೈಲಿಗೆ ಒಳಗೆ ಕಳಿಸಿ ನಾವು ಫೋಟೋ ಹೊಡ್ಸ್ಕೊಂಡು ವಾಪಸ್ ಬರೋಕತ್ತೆ. ಅದು ಆಗ ರೀತಿಯಲ್ಲಿ ನಾವೇನು ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಂಡ್ರೆ ಸರ್ಕಾರದ ಮುಂದೆ ಒತ್ತಡ ತಂದು ಏನು ಭಾಳ ಕರೆನ್ಸಿಯ ಜನ ಇಲ್ಲ. ಇದೆಲ್ಲ 3 ಅಧಿಕಾರಿಗಳು ಮಾಡತಂದ ಮೂರ್ಖತನದಿಂದ ಇವತ್ತು ಇಡೀ ನಾಡಿನ ರೈತ ಬಾಂಧವರು ಸಫರ್ ಪಡ್ತಕ್ಕಂಥ ಪರಿಸ್ಥಿತಿಗೆ ಅಧಿಕಾರಿಗಳು ತಂದು ಒದಗಿಸಿದ್ದಾರೆ. ಉದಾಹರಣೆಗೆ ಈ ಕಾಮಗಾರನ ನಾನೇನು ಟೀಕೆ ಮಾಡಲಿಕ್ಕೆ ಅಂತ ಹೇಳ್ತಿಲ್ಲ. ಇವತ್ತೇನು ಬಿ ಜೆ ಪಿಯವರು ಹುಡುಕಿದ್ದ ಏನು ಭಾರಿ ನಮ್ಮದೇ ತಪ್ಪು ನನಗೇನು ಪ್ರಚಾರ ಮಾಡ್ತಾರಲ್ಲ. ಈ ಕಾಮಗಾರಿಯನ್ನು ಹೊಸದುರ್ಗದಲ್ಲಿ ಉದ್ಘಾಟನೆ ಮಾಡಿದಂಥ 10/11/2021 ಯಾವ ಸರ್ಕಾರ ತಪ್ಪ? KS ಈಶ್ವರಪ್ಪನವರು ಮಂತ್ರಿಗಳು ಅವರೇ ಉದ್ಘಾಟನೆ ಮಾಡಿದ್ದಾರೆ. ಒಪ್ಕೊಂತೀರಾ? ಇಲ್ಲಿ ನೋಡ್ರಿ, ಹೊಸದುರ್ಗ ಪಟ್ಟಣಕ್ಕೆ 346 ಜನವಸತಿಗಳಿಗೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಸರಬರಾಜು ಯೋಜನೆ ಅಂತ ಒಂದು ಅಂದಾಜು ಮೊತ್ತ 194 ಕೋಟಿ 25 ಲಕ್ಷ. ಶಂಕುಸ್ಥಾಪನೆ ಸಮಾರಂಭ 11/10/2020 ಸೋಮವಾರ ಸಮಯ 12 ಗಂಟೆಗೆ ತಾಲೂಕು ಕ್ರೀಡಾಂಗಣ ಹೊಸದುರ್ಗ. ಈಗಲೂ ಕಲ್ಲು ಐತಿ, ಅದು ಕಲ್ಲು ನಾನು ಹೊಡೆಯವ್ರಿಗೂ ಇರುತ್ತೆ. ನಾನೇನು ಆಯ್ತು ಇಷ್ಟೆಲ್ಲ ಇಟ್ಕೊಂಡು ಇಲ್ಲಿ ಭಾಳ ಜನ ಮುಖಂಡರುಗಳು ಅಯ್ಯಪ್ಪ ದಾವಣಗೆರೆ ಟೈ ಸುಟ್ಟಿದ್ದೇನು, ಆ ಪ್ರತಿಭಟನೆ ಮಾಡಿದ್ದೇನು, ಅಲ್ಲಿ ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಮನೆ ಮಾಡ್ತಾರೆ. ಅವ್ರು ಯಾರು ರೈತರಲ್ಲ, ಹೋದಂಥವರು BJP ಮುಖಂಡರು, BJP ಕಾರ್ಯಕರ್ತರು, BJP ಪಕ್ಷದಲ್ಲಿದ್ದ ರೈತ ಸಂಘದ ಪದಾಧಿಕಾರಿಗಳು. DK ಶಿವಕುಮಾರ್ ಮನೆ ನುಗ್ತೇವೆ ಅಂತ ಹೋದರು, ಅವರು ತುಮಕೂರಿನೇ ವಾಪಸ್ ಬಂದರು. ಸಿದ್ದರಾಮಯ್ಯ ಮನೆ ಹೋಗ್ತೇವೆ ಅಂತ ಹೇಳಿದ್ರು, ಅವ್ರು ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಚಹಾ ಕುಡ್ಕೊಂಡು ವಾಪಸ್ ಬಂದು ತುಮಕೂರಿನ ಇಲ್ಲಿ ತಿನ್ಕೊಂಡು ಮನೆ ಸೇರಿದ್ರು. ಇದು ಇವರ ದಿಟ್ಟ ಹೋರಾಟ. ಅಯ್ಯೋ, ಇಂಥ ಹೋರಾಟ ನಾವು ಎಷ್ಟು ಮಾಡಿಲ್ಲ ಸ್ವಾಮಿ. ಇವ್ರು ನಮಗೆ ಬುದ್ಧಿ ಅದ ಅಂತಂದ್ರಿ. ಇವತ್ತೇನಾರ ನಾವು ತಪ್ಪು ತಿಳ್ಕೊಳ್ಕೊಬಿಡ್ರಿ ನೀವು. ಇವತ್ತೇನಾರ ನಮ್ಮ ಜಿಲ್ಲೆಗಳ ರೈತರು ಮಕ್ಕಳು ಅಂದಂಗಿದ್ರೆ ನಾನು ತೇಜಸ್ವಿ ಮೂಲ ವರದಪುಡ್ರು ಬಿಡಿ, ವರದಪುಡ್ರು ಕಥೆ ಆಯ್ತು ಬರ್ತದು. ನಾವು ರೀ ನಿಜವಾದ ರೈತರು ಮಕ್ಕಳು ನಾವು. ನಮ್ಮಪ್ಪ ಇವರಜ್ಜ
ಸ್ವತಂತ್ರ ಪೂರ್ವದಲ್ಲಿ ಶಾಸಕರಾಗಿದ್ದರು 47ರಿಂದ ಮುಂಚೆ. ನಮ್ಮಪ್ಪ ಎಮ್ ಎಲ್ ಎ ಆಗಿದ್ದು ಅವತ್ತು ಯಾರು ಎಮ್ ಎಲ್ ಎ ಹಾಕಿದ್ರು 25 ರೂಪಾಯಿ ಕಂದಾಯ ಕಟ್ಟನ್ನು. 25 ರೂಪಾಯಿ ಕಂದಾಯ ಕಟ್ಟ ಯಾವನಿಗೆ ಯೋಗ್ಯತೆ ಅನ್ಕೊಂಡ್ರೆ 500ರಿಂದ 600 ಎಕರೆ ಜಮೀನು ಇತ್ತು. ಒಂದು ತೂತು ಬಿಲ್ಲೆ ಕಂದಾಯ. ಅಂಥ ಕಾಲದಿಂದ ಮಾಡ್ಕೊಂಡು ಬಂದ ರೈತರು ನಾವು. ನಮಗೆ ಇವರು ಬುದ್ಧಿವಾದ ಹೇಳ್ತಾರಲ್ಪ, ಈ ಪಟಾಕಿ ರೈತರು. ಈಗೆಲ್ಲ ದುಡ್ಡು ಮಾಡ್ಕೊಂಡು ಇದ್ದಂಥ ತೋಟ ಖರೀದಿ ಮಾಡ್ಕೊಂಡು ಪಾಣಿ ಏರ್ಸ್ಕೊಂಡು ನಾವು ರೈತರು ಯೋಗ್ಯತೆ ಐತಿ ಟೌಲಕ್ಕೆ ನಮಗೆ ಯೋಗ್ಯತೆ ಐತಿ ಅದು ಹಾಕ್ಯಂದು ಬಂದು ಇಂಥ ಪಟಾಕಿ ರೈತರ ಮುಖಂಡರುಗಳಿಗೆ ಕಿವಿ ಕೊಡಬೇಡಿ ಅಂತಕ್ಕಂಥ ಕಳಕಳಿ ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಹೆಚ್ಚೆ ಹೋಗ್ತದೆ ಅಷ್ಟು ಮಾಡ್ಬೋದು. ಅವ್ರಿಗೆ ಅವ್ರಿಗೇನಾಗೈತಿ ಈಗ ಅದು ನೀರಂತೂ ಅದು ಬಂದ್ ಮಾಡಲಿ ಆಯ್ತಾ. ಈಗೇನು ಹೆಂಗೂ ಈಗ 30 ಕ್ಯೂಸೆಕ್ಸ್ ಭಾಳ ದೊಡ್ಡದಲ್ಲ ನೀವು ಹೇಳಿದಂಗೆ. ಈಗ ಅವರು ಡ್ರಾ ಮಾಡೋದು ಬರೀ 20 ಕ್ಯೂಸೆಕ್ಸ್, ಈ 21 ಕ್ಯೂಸೆಕ್ಸು. ಇನ್ನು 30 ಕ್ಯೂಸೆಕ್ ಪೂರ್ತಿ ಯಾವಾಗ ಎತ್ತಾರೆ? ಇನ್ನು 25 ವರ್ಷದ ನಂತರ ಅವತ್ತಿನ ಜನಸಂಖ್ಯೆಗೆ ಅಲ್ಲಿಗೆ ಇನ್ನು 50 ವರ್ಷದವರೆಗೂ ಹೊಸದುರ್ಗ ತಾಲೂಕು ಇರ್ಬೋದು ಚಿತ್ರದುರ್ಗ ಜಿಲ್ಲೆಯ, ತರೀಕೆರೆ ತಾಲೂಕು ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ. ಇನ್ನು 30-50 ವರ್ಷಗಳ ಯಾರಿಗೂ ನೀರು ಮುಂದಿನ ಜನಸಂಖ್ಯೆ 50 ವರ್ಷಕ್ಕೆ ಏನು ಮಾಡೋದು ಅಂತ ಅದಕ್ಕೂ ಸಹ ಸೇರಿಸ್ಕೊಂಡು ಮಾಡಿಂದ ಇದಕ್ಕೆ ಶಾಶ್ವತ ಪರಿಹಾರ ನನ್ನ ತೀರ್ಮಾನ, ನನ್ನ ಅಭಿಪ್ರಾಯ, ನಮ್ಮೆಲ್ಲರ ಅಭಿಪ್ರಾಯ ಏನು ಅನ್ನಂದ್ರೆ ಏನು ಅಲ್ಲಿ ಬಲದಂಡೆಯಿಂದ ಸೂರಿ ಅಲ್ಲಿಂದ ಬಂದ್ ಮಾಡಿಸಿ ಇಲ್ಲಿ ಈಗಾಗಲೇ ಭದ್ರಾಚಲಲ್ಲಿ ಹೊಳೆಯಿಂದ ಡ್ಯಾಮಿಂದ ಕೆಳಗಡೆ 1.5 ಕಿಲೋಮೀಟರ್ ದೂರದಲ್ಲಿ ಇಂಟೆಕ್ ವೆಲ್ ಕಟ್ಟಿದ್ರು 12 ತಿಂಗಳು ಅಲ್ಲಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಹೋಗ್ತಾರೆ. ಬಂದು ಆದಷ್ಟು ಬೇಗ ನಿಮ್ಮದು ಸಹಕಾರ ಬೇಕು ಮುಖಂಡ ರೈತರು. ಯಾಕೆಂದರೆ ನಿಮಗೆ ಹೇಳಿದ್ರೆ ನಮಗೆ ಹೇಳಲ್ಲ, ನೀವು ಪಕ್ಷಕ್ಕೆ ಕೂತ್ಕೊಳ್ಳ, ನೀನು ಟಿಕೆಟ್ ಕೊಟ್ಟರೆ ಬಿಡ್ತಾರೆ. ನಿಂದು ಟಿಕೆಟ್ ಇಲ್ಲ ಪಕ್ಕಟ್ಟಿಲ್ಲ, ನೀವು ಓಪನ್ ಟಿಕೆಟ್ ನಿಂದು ಯಾವ ಬೇಕಾದ್ರೂ ವಿಮಾನ ಹತ್ಬೋದು, ಯಾವ ಬೇಕಾದ್ರೂ ಕಲ್ಪನಾ ಚಾವ್ಲ ಬಗ್ಗೆ ಚಂದ್ರಕ್ಕೆ ಹೋಗ್ಬೋದು. ಹಂಗದಿಯಪ್ಪ ನೀನು ನಮ್ಮ ಜಿಲ್ಲೆಗೆ, ಹಂಗೆ ನಿಮ್ಮದು ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ವಿಷಯವನ್ನು ಇಲ್ಲಿಗೆ ಮೊಟಕುಗೊಳಿಸಿ